ಸಿಬ್ಬಂದಿ ಮತ್ತು ಅಧಿಕಾರಿಗಳಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಹಿಂದೆ ನಮ್ಮ ಸುನೀಲ್ ಸಾರು ನಮ್ಮ ಸಭೆಯನ್ನು ಹೊರಗಡೆ ಆಯೋಜಿಸಿದ್ರು. ಆ ಸಭೆ ತಾವೆಲ್ಲ ಹಾಜರಾಗಿದ್ದೆ. ಆ ಸಭೆಯಲ್ಲಿ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಭೆಯನ್ನು ಗುರುವಾರ ಸಂಜೆ 4:30ಕ್ಕೆ ನೂತನ ಠಾಣಾಧಿಕಾರಿ ಪಿಐ ಓಂ ಪ್ರಕಾಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಮಾಸ್ತಿ ಹೋಬಳಿ ಹಾಗೂ ಟೇಕಲ್ ಹೋಬಳಿಯ ಸುಮಾರು ದಲಿತ ಮುಖಂಡರು ಹಾಜರಿದ್ದು, ದಲಿತರ ಮೇಲೆ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಪ್ರತಿ ಗ್ರಾಮಗಳಲ್ಲಿ ನಡೆಯುವ ಜೀವಂತ ಜಾತಿ ಪದ್ಧತಿ ಹಾಗೂ ಶೋಷಣೆಗಳು, ಗಾಂಜಾ ಮಾರಾಟ, ಸೇವನೆ, ಅಕ್ರಮವಾಗಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟ, ಜಮೀನುಗಳ ವ್ಯಾಜ್ಯಗಳು, ಇನ್ನು ಅನೇಕ ವಿಷಯಗಳ ಬಗ್ಗೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಹಿಂದಿನ ಸಭೆಯಿಂದ ಈ ಸಭೆಯವರೆಗೂ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದೇ ಒಂದು ಪರಿಶಿಷ್ಟ ಜಾತಿ ಪ್ರಕರಣ ದಾಖಲಾಗಿದ್ದು, ಅದಕ್ಕೆ ಯಾವುದೇ ಕಾರಣಕ್ಕೂ ಸತ್ಯಾಸತ್ಯತೆ ಅರಿತು ಕೌಂಟರ್ ಕೇಸ್ ದಾಖಲಿಸಿಲ್ಲ. ಅದಕ್ಕೆ ಆಸ್ಪದ ನೀಡುವುದಿಲ್ಲ. ಪ್ರಾಮಾಣಿಕವಾಗಿ ನನ್ನ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ನಡೆಯದಂತೆ ಕಾರ್ಯನಿರ್ವಹಿಸುವುದಾಗಿ ಠಾಣಾ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ತಿಳಿಸಿದರು. ಇನ್ನು ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯದ ಜಿಲ್ಲಾ ಸಮಿತಿ ಸದಸ್ಯರಾದ ಮಾಲೂರು ವೆಂಕಟರಾಮ್ ಮಾತನಾಡಿ, ಪರಿಶಿಷ್ಟ ಜಾತಿ ಪಂಗಡದವರ ಮೇಲೆ ಶೋಷಣೆ, ದೌರ್ಜನ್ಯಗಳಾದಾಗ ದೂರು ನೀಡಲು ಸ್ಥಳೀಯ ಠಾಣೆಗೆ ಬಂದು ದೂರು ನೀಡುವಾಗ ಯಾವುದೇ ಅಧಿಕಾರಿ ವಿಳಂಬ ಹಾಗೂ ಮೀನಾಮೇಷ ಮಾಡಿ ದೂರನ್ನು ತೆಗೆದುಕೊಳ್ಳದೆ ವಿಳಂಬ ಮಾಡಿದರೆ ಅಂತಹ ಅಧಿಕಾರಿ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಹಾಗೂ SC/ST ಸೆಲ್ನಲ್ಲಿ ದೂರು ನೀಡಬಹುದು ಅಂತ ತಿಳಿಸಲಾಯಿತು. ಈ ಸಮಯದಲ್ಲಿ ಮುಖಂಡರಾದ ತಿಪ್ಪಸಂದ್ರ ಶ್ರೀನಿವಾಸ್, ರಾಜಪ್ಪ, ದೊಡ್ಡಕಲ್ಲಹಳ್ಳಿ ನಾರಾಯಣ ಸ್ವಾಮಿ, ಮರ್ಲಹಳ್ಳಿ ಅಮರೇಶ್, RPIK ಜಿಲ್ಲಾಧ್ಯಕ್ಷ ತಿಮ್ಮರಾಯಪ್ಪ, DK-ಹಳ್ಳಿ ವೆಂಕಟೇಶ್, ನಲ್ಲತಿಮ್ಮನಹಳ್ಳಿ ಲಕ್ಷ್ಮೀನಾರಾಯಣ, ರಾಜಿನಹಳ್ಳಿ ತಿಮ್ಮರಾಯಪ್ಪ, ಲವಲಪ್ಪ, ಮಾಸ್ತಿ ವೆಂಕಟೇಶಪ್ಪ, ಜಮೀರ್, ಬಾಬು, ರವಿಕುಮಾರ್ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ಏನಕ್ಕಾಗ್ತಾ ಇದೆ ಈಗ, ಅದು SC/ST ಕೇಸಿಗೆ ಸಂಬಂಧಪಟ್ಟಿದ್ದು ಒಂದೇ ಅಲ್ಲ, ಎಲ್ಲಾ ಕೇಸ್ಗಳಲ್ಲೂ ಕನ್ವಿಕ್ಷನ್ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ. ಏನಕ್ಕಾಗ್ತಿದ್ರೆ ಅವರು ಕೆಲವೊಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕೆಲವೊಂದ್ಸಲ ಫುಲ್ ಕಂಪ್ಲೇಂಟ್ ಆಗ್ತದೆ. ಮತ್ತೆ ಸಾಕ್ಷಿಗಳು ಕೋರ್ಟಲ್ಲಿ ಹೋಗಿ ಅದನ್ನ ರಾಜಿ ಹಾಕ್ಬಿಡ್ತಾರೆ. ಕೆಲವೊಂದ್ಸಲ ಮತ್ತೆ ಹಣ ತಗೊಂಡಿರ್ತಾರೆ, ಇಲ್ಲ ಅಕ್ಕಪಕ್ಕ ದೂರ ಇರ್ತಾರೆ, ಕೇಸ್ ಆಗ್ಬಿಡುತ್ತೆ, ಆಮೇಲೆ ಮುಖಂಡರು ಕೂತ್ಕೊಂಡು ರಾಜಿ ಮಾಡ್ಬಿಡ್ತಾರೆ. ಮತ್ತೆ ಇನ್ನೊಂದ್ ಕಡೆ ಕೆಲವೊಬ್ಬರಿಗೆ ಸಾಕ್ಷಿಗಳಿಗೆ ಕೆಲವೊಂದ್ ಕಡೆ ಸಾಕ್ಷಿಗಳಿಗೆ ಅವರು ಹೇಳಕ್ ಆಗದಿರುವಂತ ಪರಿಸ್ಥಿತಿಗಳು ಕೋರ್ಟಲ್ಲಿ ಹೋಗಿ ಏನೂ ಆಗಿಲ್ಲ ಅಂತ ಹೇಳ್ಬೋದು. ನಾವೇ ಎಷ್ಟೋ ಕೇಸ್ಗಳು 307 ಕೇಸ್ ಎಲ್ಲ ಮನೆ ನಾನು ತುಮಕೂರು ಹೋಗಿದ್ದೆ, ಎಲ್ಲ ವಿಡಿಯೋ ಇದೆ, ಅವ್ರು ಹೇಳಿರೋದು ವಿಡಿಯೋ ಇದೆ. ಕೋರ್ಟಲ್ಲಿ 164 ಮಾಡಿಸಿರ್ತಾರೆ, ಎಲ್ಲ ಮಾಡಿಸಿರ್ತಾರೆ. ಹೋಗ್ಬಿಟ್ಟು ಒಂದೇ ಇದರಲ್ಲಿ ಕಂಪ್ಲೇಂಟ್ ಕೋರ್ಟಲ್ಲಿ ಹೇಳ್ತಾರೆ, ಇಲ್ಲ ಏನೂ ಆಗಿಲ್ಲ, ಪೊಲೀಸರೇ ಏನೋ ಬರ್ಸ್ಕೊಂಡ್ಬಿಟ್ಟು ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಅಂತ ಹೇಳಿದಾಗ ನಾವು ಅಷ್ಟು ಕಷ್ಟ ಬಿದ್ದು ಆರೋಪಿಗಳೆಲ್ಲ ಅರೆಸ್ಟ್ ಮಾಡಿ ಎಲ್ಲಿಂದನೋ ಹೋಗಿ ಹಿಡ್ಕೊಂಡ್ಬಂದು ಎಲ್ಲ ಮಾಡಿದ್ದು ಅವಾಗ ನಮಗೂ ಬೇಜಾರಾಗ್ಬಿಡುತ್ತೆ. ಸೊ ಆದ್ರಿಂದ ವಿಕ್ರಮ್ ಹೇಳ್ದಂಗೆ ಜುನೈನ್ ಕೇಸಸ್ಗಳು ಏನಿದಾವೆ ನಿಜವಾಗ್ಲೂ ಅಲ್ಲಿ ತೊಂದರೆ ಆಗಿರುತ್ತೆ. ಅಂತ ಕೇಸ್ಗಳು ಬಂದಾಗ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ, ತೂಕ ಇರುತ್ತೆ ಕೇಸ್, ಅವ್ರಿಗೆ ನಿಜವಾಗ್ಲೂ ತೊಂದರೆ ಆಗಿರ್ತದೆ. ಅಂಥವನ್ನ ನಾವು ಕೋರ್ಟ್ಗಳಲ್ಲಿ ಕರೆಕ್ಟಾಗಿ ಟ್ರಯಲ್ ಮಾಡಿ ಮಾನಿಟರ್ ಮಾಡಿದಾಗ ಅವ್ರಿಗೆ ಅಪರಾಧಿಗಳಿಗೆ ಅಥವಾ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋ ಜಾಸ್ತಿ ಪರ್ಸೆಂಟೇಜ್ ಇರ್ತದೆ. ತುಂಬ ಏಟಾಗಿರ್ತದೆ, ಕೆಲವರು ಇನ್ನೊಂದೆಲ್ಲ ಆಗಿರ್ತದೆ, ಅದನ್ನ ಕೊಡದೆ ಸುಮ್ಮನೆ ಏನೂ ಇರಲ್ಲ, ಉದ್ದೇಶಪೂರ್ವಕ ಕೆಲವೊಂದು ಕೇಸ್ಗಳು ಹಾಕ್ಬಿಡ್ತಾರೆ, ಕೌಂಟರ್ ಕೇಸ್ಗಳು ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ವೇಟೇಜ್ ಕಮ್ಮಿ ಕಳ್ಕೊಂಡಾಗ ಕನ್ವಿಕ್ಷನ್ ರೇಟ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಇದು ಆಗಬಾರ್ದು. ವಾಸ್ತವಾಂಶ ಏನಿದೆ ಅದ್ರ ಪ್ರಕಾರ ನಮಗೆ ಕೇಸ್ಗಳು ಬಂದಾಗ ಅವಾಗ ನಾವೇನು ನೋಡೋದು, ಏನು ಈಗ ಕೇಸ್ ಯಾಕೆ ಬರ್ತದೆ, ದೌರ್ಜನ್ಯ ಆಗಿರ್ತದೆ, ಅದಕ್ಕೆ ನಮಗೆ ಕೇಸ್ ಬರ್ತದೆ. ಅಂಥ ಕೇಸ್ಗಳು ನಾವು ಕರೆಕ್ಟಾಗಿ ಅಟೆಂಡ್ ಮಾಡಿ ಅವ್ರಿಗೆ ಪ್ರಕರಣ ದಾಖಲಿಸಿ ಮೇಲಧಿಕಾರಿಗಳು ಕೊಟ್ಟು ಏನು ನಮ್ದು ತನಿಖೆಗೆ ಗಂಟ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಸರಿ ಹೋಗ್ತವೆ. ಮತ್ತು ಊರುಗಳಲ್ಲಿ ಇರುವಂಥ ಏನಿದು ಇನ್ನೂ ಹಳೆ ಕಾಲದಲ್ಲಿ ಏನಿತ್ತು ಅದೇ ಮನಸ್ಥಿತಿಗಳು ಇನ್ನೂ ಕೆಲವೊಂದು ಊರುಗಳಲ್ಲಿ, ಗ್ರಾಮದ ಭಾಗಗಳಲ್ಲಿ, ಹಳ್ಳಿಗಳಲ್ಲಿ ಇದ್ದಾವೆ. ಇದೆಲ್ಲ ಹೋಗ್ಬೇಕಂದ್ರೆ ನಾವು ಅವ್ರಿಗೆ ತಿಳುವಳಿಕೆ ಕೊಡಬೇಕು, ನಾವು ತಿಳುವಳಿಕೆ ತಗೋಬೇಕು, ಅವ್ರಿಗೂ ನಾವು ಕರೆದು ತಿಳುವಳಿಕೆ ಹೇಳುವಂಥ ಕೆಲಸ ನಾನು ಮುಂದಿನ ದಿನಗಳು ಮಾಡ್ತೀನಿ. ಇಷ್ಟೇ ಅಂತ ಇದು ನನ್ನ ಮಾಸ್ತಿ ಠಾಣೆಯಲ್ಲಿ ನಾನು ಬಂದಿದ್ದೀನಿ. ನಮ್ಮೆಲ್ಲ ಸಹಕಾರ ನಮಗಿರಲಿ. ಇನ್ನೂ ಕೂಡ ಏನೇ ಸಮಸ್ಯೆಗಳಿದ್ರೆ ನಾವು ಕಡಾಖಂಡಿತವಾಗಿ ಪ್ರಾಮಾಣಿಕವಾಗಿ ಬಗೆಹರಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ.